ರಾಹುಲ್ ಗಾಂಧಿ ಅವರು ಮೋದಿ ವಿರುದ್ಧ ಒಂದು ಆರೋಪ ಮಾಡ್ಕೊಂಡಿದ್ದಾರೆ. ಎಗೇನ್ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಟಪಟ ಪಟ 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 ಅಂತ ಹೊಡ್ಕೊಂಬಿಡೋದು ತಲೆಗೆ ಯಾರ್ದೋ ಮೇಲೆ ಕೋಪಕ್ಕೆ. ಆಮೇಲೆ ನೋವಾಯಿತು ಅಂತ ಹೇಳೋದು. ಹೊಡ್ಕೊಳ್ಳೋದು ನೀವೇ ಹೊಡ್ಕತಾ ಇರೋದು ಡಬ 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 ಅಂತ. ಆಮೇಲೆ ಹೋದ್ರು ಅವರು, ನಿಮಗೆ ನೋವಾಯಿತು, ತಲೆನೋವು ಬರುತ್ತೆ. ಅದೇ ಥರ ಆಗಿರೋದು. ಒಂದು ಆರೋಪ ಮಾಡಿದ್ದಾರೆ. ಒರಿಸ್ಸಾದ ಜರ್ಸುಗೂಡಾದಲ್ಲಿ ಮಾತಾಡ್ತಾ ಇದ್ದಾಗ ಅವರು, ಪ್ರಧಾನಿ ಮೋದಿ ತಮ್ಮ ಜಾತಿ ವಿಚಾರದಲ್ಲಿ ಜನರಿಗೆ ಸುಳ್ಳು ಹೇಳಿದ್ದಾರೆ. ಅಸಲಿಗೆ ಪ್ರಧಾನಿ ಮೋದಿ ತಮ್ಮ ಹುಟ್ಟಿನಿಂದ OBC ವರ್ಗಕ್ಕೆ ಸೇರಿದವರಲ್ಲ. ಮೋದಿ ಜನರಲ್ ಕ್ಯಾಟಗರಿಯಲ್ಲಿ ಬರುವ ತೇಲಿ ಜಾತಿಗೆ ಸೇರಿದ ವ್ಯಕ್ತಿ. 2000 ಇಸ್ವಿಯಲ್ಲಿ ತೇಲಿ ಜಾತಿಯನ್ನು OBCಗೆ ಸೇರಿಸಲಾಯಿತು ಅಂತ ವ್ಯಾಖ್ಯಾನಿಸಿ, ಮೋದಿ ಮೇಲ್ಜಾತಿಯಲ್ಲಿ ಜನಿಸಿದ್ದರಿಂದನೇ ಅವರು ಜಾತಿ ಗಣತಿ ವಿರೋಧಿಸ್ತಿದ್ದಾರೆ ಅಂತ ಎಲ್ಲ ಬಿಟ್ರು ರೈಲು. ಏನಾದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇವ್ರನ್ನ ರೈಲ್ವೆ ಮಿನಿಸ್ಟರ್ ಮಾಡಬೇಕು. ಈ ಬೆನ್ನಲ್ಲಿ ರಾಹುಲ್ ಆರೋಪ ಸುಳ್ಳು ಅಂತ ಕೇಂದ್ರ ಆಯಿತು. ಕೇಂದ್ರ ಏನ್ರಿ ಹೇಳೋದದು? ಯಾವ ದೊಡ್ಡ ಸುದ್ದಿ ಅಂತ ಕೇಂದ್ರ ಸರ್ಕಾರ ಹೇಳಬೇಕು ಅದಕ್ಕೆ? ಈ ಕ್ವಶನ್ನು 2014ರಲ್ಲಿ ಮೋದಿ ಪ್ರಥಮ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಬಂದಾಗಲೇ ಬಂದಿತ್ತು. ಅಯ್ಯೋ ಇದು ಏನು ದೊಡ್ಡ ಗಣಂದಾರಿ. ಅದಕ್ಕೆ ಬಡ್ಕೊಂಡಿದ್ದು ನಾನು, ಸಿದ್ದರಾಮಯ್ಯನವರೇ ನಿಮ್ಗೆ ಫೋನ್ ಹಾಕ್ಬಿಟ್ಟ, ಯಾರ್ಯಾರು ಇವ್ರು ಬರ್ಕೊಡ್ತಾರೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಟ್ರೈನಿಂಗ್ ಕೊಡಿ ಅಂತ. ಬುಡಾಪೆಗಳ ಥರ ಬರೀತಾರಲ್ಲ ಕೂತ್ಕೊಂಡು ಹೇಳ್ಕೊಟ್ಟು ಕಳಿಸೋದು. ಈ ಪಾರ್ಟಿನೂ ಅಷ್ಟೇ ಕೇಳಿಸ್ಕೊಂಡು ಹೇಳ್ತಾರೆ. 2014ರಲ್ಲೇ ಬಂದಿತ್ತು ಪ್ರಶ್ನೆ. ಈ ಪ್ರಶ್ನೆ ಎದ್ದಿತ್ತು, ಈಸಿ ರಿಯಲಿ ಎ ಬ್ಯಾಕ್ವರ್ಡ್ ಕ್ಲಾಸ್ ಅಂತ. ಓಕೆ, ಮೋದಿ ಹುಟ್ಟಿನಿಂದ OBC ವರ್ಗಕ್ಕೆ ಸೇರಿದವರಲ್ಲ. ಈ ದೇಶದಲ್ಲಿ OBCಗೆ ಸೇರ್ಪಡೆಯಾಗಿರುವ ಜಾತಿಗಳೆಷ್ಟು ಕಳೆದ 50 ವರ್ಷದಲ್ಲಿ? ಅವರೆಲ್ಲ ಹುಟ್ಟಿನಿಂದ OBCನ. STಗೆ ಸೇರಿರುವ ಜಾತಿಗಳು ಯಾವ್ಯಾವುದು? ಅವರೆಲ್ಲ ಹುಟ್ಟಿನಿಂದ STಗಳ. ಕಾಮನ್ ಸೆನ್ಸ್ ಇಲ್ಲ ಯಾರಿಗೂ ಇಲ್ಲಿ. ಹೌದೌದು, ಅಣ್ಣಾಗಿ ಹೇಳುವ ಮಾತು ನಿಜ. ಅವರೆಲ್ಲ ಎಸ್ ಟಿ ಭಾಳ ದಿನ ಸೇರಿಸಿರ್ತೀವಿ, ಏನೇನೋ ಅನ್ಯಾಯ ಆಗಿರುತ್ತೆ ಅನ್ನೋ ಕಾರಣ ತಂದು STಗೆ ಹಾಕಿರ್ತಾರೆ. ಅವರೆಲ್ಲ ಹುಟ್ಟಿನಿಂದ ST ಅಲ್ಲ. OBC ವರ್ಗಕ್ಕೆ ಇದೊಂದೇ ಜಾತಿ ಅಲ್ಲ. ಯಾವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಾತಿ ಒಂದೇ ಅಲ್ಲ, ಎಷ್ಟೋ ಜಾತಿಗಳಿಗೆ ಸೇರಿಸಿದೀವಿ ತಗೊಂಡೋಗಿ. ಹೌದಲ್ಲ? ಅವ್ರು ಯಾರು ಹುಟ್ಟಿನಿಂದ ಅಲ್ವಲ್ಲ, ಅದು ಅವರಿಗೂ ಗೊತ್ತಿರುತ್ತೆ. ನಿಮ್ಗೆ ಜ್ಞಾನ ಇಲ್ವಾ? ಜ್ಞಾನ ಬೇಡವಾ? ಅದು ಯಾವನಾರು ಹುಟ್ಟಿನಿಂದಾನೇ ಬರಕ್ಕಾಗತ್ತ ಅದ್ರೊಳಕ್ಕೆ? ಏನಪ್ಪ ನಿಮ್ಗಳು. ಆಲ್ ರೈಟ್, 14ರಲ್ಲಿ ಬಂದಾಗಲೇ ಇದರದ್ದು ರಿಸರ್ಚ್ ಇತ್ತು. ಏನಿತ್ತು ರಿಸರ್ಚ್ ಆಗಲೇ? ಯಾರು ಅದನ್ನು ಹೇಳಲ್ಲ. 94ರಲ್ಲೇ ಗುಜರಾತ್ನಲ್ಲಿ ಇದ್ದದ್ದು ಏನೋ ಮೆಹ್ತಾ ಅಂತಾನೋ ಆ ಥರ ಏನೋ ಒಂದು ಮುಖ್ಯಮಂತ್ರಿ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಇದ್ದಿದ್ದಲ್ಲಿ ಗುಜರಾತಲ್ಲಿ. ಆಗ ಈ ಜಾತಿ ಮತ್ತು ಇದರ ಜೊತೆ ಇನ್ನೊಂದು 4-6 ಜಾತಿಗಳನ್ನ ಅವತ್ತಿನ ಗುಜರಾತ್ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ OBCಗೆ ಸೇರ್ಸಕ್ಕೆ ನಿರ್ಣಯನ ಮಾಡ್ತು. ಅವ್ರದೇ ನಿರ್ಣಯ ಆಗಿತ್ತು. ಅದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದಾರೆ ಸರ್. 2009-10ರಲ್ಲೋ ಏನೋ ಅಲ್ಲ, ಸಾರಿ 1999-2000 ಅಲ್ಲೇನೋ ವಾಜಪೇಯಿ ಗೌರ್ಮೆಂಟ್ ಇದ್ದಾಗ ಕೇಂದ್ರ ಸರ್ಕಾರವೂ ಅದನ್ನು ಅಧಿಸೂಚನೆ ಒಳಗೆ ತಂತು. ಅಂದ್ರೆ ವಾಜಪೇಯಿ ಸರ್ಕಾರ ಮೋದಿ ಜಾತಿ ಇದೆಯಾ ಇಲ್ವಾ ನೋಡು, ಸೇರಿಸ್ಬಿಡೋಣ ಅಂತ ಸೇರಿಸಿದ್ರಾ? ಏನಪ್ಪ ಹೇಳೋದು ಇದಕ್ಕೆಲ್ಲ? ಜೋಕ್ ಆಗ್ಬಿಡ್ತಾ ಇದ್ದೀರಿ ಯಾಕೋ ಬರ್ತಾ ಬರ್ತಾ ನೀವುಗಳು. ಸುಮ್ಮನೆ ಕಾಮನ್ ಸೆನ್ಸ್ ಬೇಡವಾ ಸ್ವಲ್ಪ ನರ್ವೆ? ಆಲ್ ರೈಟ್, ಮೋದಿ OBC ಅಲ್ಲ ಅಂತಲೇ ಇಟ್ಕೊಳ್ಳೋಣಪ್ಪ. ಮೊದಲನೆಯ ಟರ್ಮಲ್ಲಿ ಮೋದಿಗೆ ಓಟ್ ಹಾಕಿದ್ದಾಗ ಈ ಜನ, ಅಥವಾ ಎರಡನೇ ಟರ್ಮಲ್ಲಿ ದೇಶದಲ್ಲಿ ಜನ ಓಟ್ ಹಾಕಿದಾಗ ಅವ್ರನ್ನ ಓನೋ ಬಿನೋ ಸಿನೋ ನೋಡಿ ಓಟೇ ಹಾಕಿಲ್ಲ. ಮೋದಿ 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 ಅನ್ಕೊಂಡು ಓಟ್ ಹಾಕಿದ್ದಾರೆ ಅಷ್ಟೇ ಇವರು. ಅದು ಯಾವ ಓನು ಇಲ್ಲ, ಬಿನೂ ಇಲ್ಲ, ಸಿನೂ ಇಲ್ಲ, ಅಲ್ಲಿ ಲೆಕ್ಕಕ್ಕೆ ಬಂದೇ ಇಲ್ಲ.
ಒಂದು ವೇಳೆ ಅಲ್ಲ ಮೇಲ್ಜಾತಿ ಅಂತಾನೆ ಇಟ್ಕೊಳ್ಳೋಣಪ್ಪ, ಫಾರ್ ಎಕ್ಸಾಂಪಲ್ ಆರ್ಗ್ಯುಮೆಂಟ್ಗೀಗ. ಹಾಗಿದ್ರೆ ಮೇಲ್ಜಾತಿಯವರಾಗಿದ್ರೆ ಅವ್ರು ಪ್ರೈಮ್ ಮಿನಿಸ್ಟರ್ ಆಗಬಾರ್ದಾ? ಅಲ್ಲ, ಅದಕ್ಕೆ ಮೀಸಲಾತಿ ವಿರೋಧ ಮಾಡ್ತಿದ್ದಾರೆ. ಯಾವ ಮೀಸಲಾತಿಯನ್ನು ಏನಕ್ಕೆ ವಿರೋಧ ಮಾಡಬೇಕು? ಅವ್ರಿಗೆ ಆಗ ಲಾಭ ಏನದರಲ್ಲಿ? ಅವ್ರು ಮೇಲ್ಜಾತಿಯವರು ಅದಕ್ಕೆ ಅಂತ. ಹಾಗಾದ್ರೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲ ಏನು ಯಾವ ಜಾತಿ ಅವರೆಲ್ಲ? ಹಂಗಾರೆ ಅವ್ರೆಲ್ಲ ಯಾಕೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ? ಇದು ಆಕ್ಚುಲಿ ಚೆನ್ನಾಗಿರೋದು. ಏಯ್, ಇದು ನನಗೆ ಐ ಟೆಲ್ ಯು, ಸಿ ಫಿರೋಜ್ ಗಾಂಧಿ ವಾಸ್ ಎ ಪಾರ್ಸಿ, ಮೇಡಮ್ ಗಾಂಧಿ ಬ್ರಾಹ್ಮಿನ್ನು, ಹಂಗಲ್ಲ ಕೈ ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರಿ ಈಗ. ಇದು ಸಮ್ ಬೆಟರ್ ರಿಸರ್ಚ್ ಇಸ್ ರಿಕ್ವೈರ್ಡ್ ಇವ್ರುಗಳಿಗೆಲ್ಲ. ಎಸ್, ನೋಡೋಣ, ಅವ್ರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಅದು ಅವ್ರ ಇಷ್ಟ ಅಲ್ವಾ? ಜನ ನಿಮ್ಗೆ ಈಗ ಕೇಳಿಸ್ಕೊಂಡಿದ್ದೀರಲ್ಲ, ಆಗ ಹೇಳಿದ್ನಲ್ಲ ನಾನು, ಸಿದ್ದರಾಮಯ್ಯನವ್ರು 3 ಟ್ವೀಟು ಕೇಳಿಸ್ಕೊಂಡಿದ್ದನ್ನ ಅರ್ಥ ಮಾಡ್ಕೊಂಡಿದ್ದ ಆಧಾರದಲ್ಲಿ ನೀವು ನಿರ್ಧಾರ ಮಾಡ್ಕೊಳ್ಳಿ ಅಂತಂದ್ವಲ್ಲ. ಹಾಗೆ ಇದನ್ನೆಲ್ಲ ಈಗ ಎಕ್ಸ್ಪ್ಲೈನ್ ಮಾಡಿದ್ದೀವಲ್ಲ ರಾಹುಲ್ ಗಾಂಧಿದು. ಕೇಳಿಸ್ಕೊಂಡಿದ್ದನ್ನ ಅರ್ಥ ಮಾಡ್ಕೊಂಡಿದ್ದ ಆಧಾರದಲ್ಲಿ ತೀರ್ಮಾನ ಮಾಡ್ಕೊಳ್ಳಿ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.